ಗಂಡಸು ಹೀಗೆ ಮಾಡಿದರೆ ಯಾವ ಹೆಣ್ಣೂ ಅವನ ಜೊತೆ ಇರುವುದಿಲ್ಲ. 1. ಪುರುಷನು ಮದುವೆಯಾದ ನಂತರ ತನ್ನ ಹೆಂಡತಿಯನ್ನು ಸೇವಕಿಯಂತೆ, ದಾಸಿಯಂತೆ ನೋಡುತ್ತಾರೋ ಅಂತಹ ಪುರುಷನೊಂದಿಗೆ ಹೆಣ್ಣು ಹೆಚ್ಚು ಕಾಲ ಉಳಿಯುವುದಿಲ್ಲ. 2. ಪುರುಷನು ತನ್ನ ಹೆಂಡತಿಯೊಂದಿಗೆ ಸಂಭೋಗಿಸುವಾಗ ರೋಗಿಯಾಗಿರುವ ಮಹಿಳೆಯ ಜೊತೆ ಸೇರಿದು ತಿಳಿದಾಗ ಆ ಮಹಿಳೆ ಭಯದಿಂದ ಪುರುಷನ ಹತ್ತಿರ ಹೋಗುವುದಿಲ್ಲ. 3. ಪುರುಷ ಎಷ್ಟೇ ಒಳ್ಳೆಯವನಾಗಿದ್ದರೂ ಮದುವೆಯ ನಂತರ ಪುರುಷನ ಆರೋಗ್ಯದ ಸಮಸ್ಯೆಯಿಂದ ಪುರುಷನು ಮಹಿಳೆಯೊಂದಿಗೆ ದೈಹಿಕ ಸಂಪರ್ಕವನ್ನು ಹೊಂದಿಲ್ಲದಿದ್ದರೆ ಮಹಿಳೆ ಪುರುಷರೊಂದಿಗೆ ಇರಲು ಬಯಸುವುದಿಲ್ಲ. 4. ಮದುವೆಯ ನಂತರ ತನ್ನ ಹೆಂಡತಿಯ ಸಹೋದರಿ ಅಥವಾ ಅಕ್ಕನೊಂದಿಗೆ ಅಕ್ರಮ ಸಂಬಂಧ ಹೊಂದಿರುವ ಪುರುಷನನ್ನು ಮಹಿಳೆ ದ್ವೇಷಿಸುತ್ತಾಳೆ. ತನ್ನ ಗಂಡನ ಜೊತೆಗೆ ಅವಳು ತನ್ನ ಒಡಹುಟ್ಟಿದವರನ್ನು ದ್ವೇಷಿಸುತ್ತಾಳೆ ಹಾಗೂ ಅವರಿಂದ ದೂರವಿರುತ್ತಾಳೆ. 5. ಪುರುಷನ ಬಳಿ ಹಣವಿದ್ದಲ್ಲಿ ಆ ಹಣದ ಭರವಸೆಯಿಂದ ಮದುವೆಯಾಗುವ ಮಹಿಳೆ ಆ ಹಣವನ್ನೆಲ್ಲ ತನ್ನ ಕೈಗೆ ತೆಗೆದುಕೊಂಡಾಗ ಪುರುಷನನ್ನು ಬಿಟ್ಟು ಹೋಗುತ್ತಾಳೆ. ಹಣವಿಲ್ಲದ ಪುರುಷನ ಹತ್ತಿರ ಆ ಹೆಣ್ಣು ಇರುವುದಿಲ್ಲ. ಅಲ್ಲದೆ ಅಪರಿಚಿತರೊಂದಿಗೆ ಅಕ್ರಮ ಸಂಬಂಧ ಹೊಂದುವ ಸಾಧ್ಯತೆ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ.